ಚಾನಲ್. ನಾನ್ ಇವತ್ತು ಬಂದಿರೋದು ತನಿಷ್ಕಾ ಬೋಟಿಕ್ ಅಂಡ್ ಅಕಾಡೆಮಿ. ಸೊ ಬನ್ನಿ, ಅಲ್ಲಿ ಏನೇನಿದೆ ಮತ್ತೆ ಯಾವ ರೀತಿ ಕೋಚಿಂಗ್ ಕೊಡ್ತಾರೆ, ಮತ್ತೆ ಎಷ್ಟು ಜನ ಮೆಂಬರ್ಸ್, ಎಷ್ಟು ಜನ ಹೆಣ್ಮಕ್ಳು ಬಂದು ಕೋಚಿಂಗ್ ನ ಕಲಿತಾ ಇದಾರೆ ನೋಡೋಣ. ಯಾರಿಗೆ ಆದ್ರೂ ದೂರ ಆಗ್ತಾ ಇದೆ, ಬರಕ್ ಆಗ್ತಾ ಇಲ್ಲ ಅಂದ್ರೆ ನಿಯರ್ ಬೈ ಕೋಚಿಂಗ್ ಸೆಂಟರ್ ಇಲ್ಲೇ ಇದೆ. ಅಡ್ರೆಸ್ ಪೂರಾ ಡೀಟೇಲ್ ಬೇಕು ಅಂದ್ರೆ ಫಸ್ಟ್ ಒಳಗಡೆ ಹೋಗಿ ಸರ್ ಹೆಂಗಿದ್ದಾರೆ ಇಂಟ್ರೊಡಕ್ಷನ್ ಎಲ್ಲ ತಗೊಳ್ಳೋಣ. ಹಲೋ ಸರ್, ಹೇಗಿದ್ದೀರಾ? ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಎಷ್ಟು ಮಂತ್ ಆಯ್ತು ಓಪನ್ ಆಗಿ? ಇವಾಗ 4 ಮಂತ್ ಆಗಿದೆ. ಓಕೆ, ಇದು ಬಂದು ನಮ್ಮ ಬೋಗಾದಿ ಮೇನ್ ರೋಡ್, ಅಂದ್ರೆ ಗದ್ದಿಗೆ ಮೇನ್ ರೋಡ್ ಅಲ್ಲಿ ಬೋಗಾದಿ ಹತ್ರ ಇದೆ. ಹಳ್ಳಿ ಬೋಗಾದಿ ಅಂತ ಕೂಡ ಕರೀತಾರೆ. ನೀವ್ ಯಾವ್ದೇ ರೀತಿ ಹೆಣ್ಮಕ್ಳು ಮನೇಲಿ ಕೂತು ಟೈಲರಿಂಗ್ ಕಲಿಯಕ್ ಆಗ್ತಾ ಇಲ್ಲ, ಬೋಟಿ ಕಲಿಯಕ್ ಆಗ್ತಾ ಇಲ್ಲ ಅಂತ ಹಂಗೆ ಕನ್ಸ್ಗಳನ್ನ ಉಳಿಸ್ಕೊಂಡ್ಬಿಟ್ಟಿರ್ತೀರಾ. ಸೊ ಪ್ಲೀಸ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದ್ರ ಮೇಲೆ ಇನ್ನ ಡೀಟೇಲ್ಸ್ ಬೇಕು ಅಂದ್ರೆ ಸರ್ ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಯಾವ ರೀತಿ ಸ್ಟಿಚಿಂಗ್ ಆಗ್ತಾ ಇದೆ ಮತ್ತೆ ಎಷ್ಟು ಹೆಣ್ಮಕ್ಳು ಕಲಿತಾ ಇದಾರೆ ನೋಡ್ಬೇಕು ಅಂದ್ರೆ ಸ್ಟೇ ವಾಚ್ ಅಂಡ್ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವು ನೋಡ್ತಾ ಇರೋ ಡ್ರೆಸ್ ಬಂದು ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಆಗ್ಲಿ ಸ್ಟಿಚಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು, ವೆಡ್ಡಿಂಗ್ಸ್ ಗಳಿಗಾಗ್ಲಿ ಸಿಂಪಲ್ ಔಟ್ಫಿಟ್ ಆಗ್ಲಿ ಹಾಕೋಬೇಕು ಅಂದ್ರೆ ಮತ್ತೆ ಬ್ರೈಡೆ ಅಂತ ಏನಲ್ಲ, ಅಕ್ಕ ತಂಗಿ ಯಾರಾದ್ರೂ ಯೂಸ್ ಮಾಡ್ತಾನೆ ಇರ್ತಾರೆ ಇಂಡೋ ವೆಸ್ಟರ್ನ್ ಅಂತ ಹೇಳಿ. ಸೊ ಈ ತರದಲ್ಲಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ಫಿನಿಶಿಂಗ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇದು ಹೆಂಗಿದೆ, ಔಟ್ಲುಕ್ ಹಾಕೊಂಡ್ರೆ ಹೆಂಗ್ ಕಾಣಿಸುತ್ತೆ ಹೆಣ್ಮಕ್ಳು ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಅದನ್ನ ಬಿಟ್ಟು ಬೇರೆ ಬೇರೆ ಡ್ರೆಸ್ ಕಾಸ್ಟ್ಯೂಮ್ಸ್ ಎಲ್ಲ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪನೇ ಇರ್ಬೋದು, ಬಟ್ ಆದ್ರೆ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೂಡ ಸ್ಟಿಚ್ ಮಾಡ್ತಾ ಇದಾರೆ. ಇದು ಕೂಡ ಒಂದು ಇಂಡೋ ವೆಸ್ಟರ್ನ್. ಇವಾಗೆಲ್ಲ ಬಾಡಿಕಾನ್ ಎಲ್ಲ ತುಂಬಾ ಫೇಮಸ್ ಆಗ್ತಾ ಇದೆ, ಸ್ಟ್ರೆಚಬಲ್ ಬಾಡಿಕಾನ್ ಎಲ್ಲ. ಆ ತರದಲ್ಲಿ ಸ್ವಲ್ಪ ಟ್ರೆಡಿಷನಲ್ ಲುಕ್ ಅಲ್ಲಿ ಟ್ರೈ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಆಮೇಲೆ ಸ್ಯಾರೀಸ್ ಎಲ್ಲ ಕಸ್ಟಮೈಸ್ಡ್ ಸ್ಯಾರೀಸ್ ಆಗ್ಬೋದು, ಡ್ರೆಸ್ಸಸ್ ಆಗ್ಬೋದು, ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಆಗ್ಲಿ. ಅದು ಮೆಟೀರಿಯಲ್ ಗಿಂತನೂ ಅಲ್ಲಿ ಸ್ಟಿಚ್ ಹೆಂಗ್ ಬೀಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೀಟಾಗಿ ಕೂಡ ಮಾಡ್ಕೊಡ್ತಾರೆ ಕಸ್ಟಮರ್ಗೆ. ನೆಕ್ಸ್ಟ್ ಕಾಸ್ಟ್ಯೂಮ್ ಬಂದು ಇದೊಂದು ಬ್ಯೂಟಿಫುಲ್ ಪ್ಯಾರೆಟ್ ಗ್ರೀನ್ ಕಲರ್ ಶಾರ್ಟ್ ಟಾಪ್, ತುಂಬಾ ಚೆನ್ನಾಗಿದೆ. ವಿತ್ ಪೆಟಲ್ಸ್ ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಲೆಂತ್ ಅಂತ ಅನ್ಸಲ್ಲ. ಔಟ್ಫಿಟ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ವಿತ್ ಶೇಪ್ ನೀಟ್ ಆಗಿದೆ. ಮತ್ತೆ ಮೇಲ್ಗಡೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ ಡಿಸೈನ್ ನೋಡ್ತಾ ಇರ್ಬೋದು, ಅಲ್ಲಿ ನೀಟಾಗಿ ಪ್ಲೇಟಿಂಗ್ ಮಾಡೋದು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡ್ರೆಸ್ಸಸ್ ಎಲ್ಲ ನೋಡಿದ್ರಿ, ಇದು ಸ್ವಲ್ಪ ಸ್ಮಾಲ್ ಅಂತ ಅನ್ಸ್ಬೋದು, ಚಿಕ್ಕ ಚಿಕ್ಕದು ವಿಡಿಯೋ ತೋರಿಸ್ತಾ ಇದಾರೆ ಅಂತ. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತುಂಬಾ ಡ್ರೆಸ್ಸಸ್ ಸ್ಟಿಚ್ ಆದ್ಮೇಲೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಬ್ಲೌಸ್ ಡಿಸೈನ್ಸ್ ಅಲ್ಲಿ ಇದು ಬಂದು ಮಧುಬಾಲ ಡಿಸೈನ್ ಅಂತ ಹೇಳ್ತಾರೆ. ಬ್ಲೌಸ್ ಅಲ್ಲಿ ಈಗ ಟ್ರೆಂಡಿಂಗ್ ನಡೀತಾ ಇದೆ. ಎಲ್ಲಾ ಹೆಣ್ಮಕ್ಳು ಆಲ್ಮೋಸ್ಟ್ ನೋಡಿದ್ರೆ ಇದೇ ತರ ಡಿಸೈನ್ ಯೂಸ್ ಮಾಡ್ತಾರೆ. ಇದನ್ನ ಆಲ್ಮೋಸ್ಟ್ ಲೆಹಂಗಾ, ಟ್ರೆಡಿಷನಲ್ ಲೆಹಂಗಾಗೂ ಕೂಡ ಹಾಕೊಳ್ಳುವಂತ ಇದೆ ಈ ತರದ್ದು. ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಫಿನಿಶಿಂಗ್ ಎಲ್ಲ ಇನ್ನ ನೀಟಾಗಿ ಬರ್ಬೇಕು ಅಂದ್ರೆ ನೀವು ವರ್ಕ್ ಕೂಡ ಮಾಡಿಸಿ ಹಾಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನೋಡ್ತಾ ಇರ್ಬೋದು ನೀವು, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಕಾಂಟ್ರಾಸ್ಟ್ ಆದಾಗ್ಲೇ ಈ ಬ್ಲೌಸ್ ಮಧುಬಾಲ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ನಿಮ್ದು ಎಂಬ್ರಾಯ್ಡರಿ ವರ್ಕ್ ಡಿಸೈನ್ ನೋಡ್ತಾ ಇರ್ಬೋದು, ಪಿಕಾಕ್ ಡಿಸೈನ್ ಅಲ್ಲಿ ಇದೆ. ಸ್ಲೀವ್ಸ್ ಕೂಡ ಪಿಕಾಕ್ ಡಿಸೈನ್ ಅಲ್ಲಿ ಇದೆ. ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ವರ್ಕ್ ನೋಡ್ಬೋದು ನೀವು, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಇದು ಪ್ರಿನ್ಸೆಸ್ ಕಟ್ ಅಂತ ಹೇಳ್ತಾರೆ. ಇದು ನೋಡಿ, ಇದನ್ನ ಲೆಹಂಗಾಗೂ ಬ್ಲೌಸ್ ತರ ಮಾಡಿ ಹಾಕೋತಾರೆ, ಚೆನ್ನಾಗಿರತ್ತೆ. ಇದು ಬಂದು ಅವ್ರದ್ದು ಕ್ಲಾಸಸ್ ನಡೀತಾ ಇರತ್ತೆ, ಒಳಗಡೆನೆ ಇದೆ. ಒಂದು ಬ್ಯಾಚ್ ಕೂಡ ನಡೀತಾ ಇದೆ ಇವಾಗ ಕ್ಲಾಸ್ ಅಲ್ಲಿ. ಯಾವ ಬ್ಯಾಚ್ ನಡೀತಾ ಇದೆ ಮತ್ತೆ ಏನ್ ಕ್ಲಾಸಸ್ ಕೊಡ್ತಾ ಇದಾರೆ ಅಂತ ಕೇಳೋಣ. ಸರ್, ಯಾವ ಕ್ಲಾಸ್ ನಡೆಸ್ತಾ ಇದೀರಾ? ಮೇಡಮ್, ಇದು ಬ್ಲೌಸ್ ಮಾಸ್ಟರ್ ಕ್ಲಾಸ್ ಅಂತ ಮಾಡಿದೀವಿ. ಓಕೆ, ಇವಾಗ 3 ಮೆಂಬರ್ ಸ್ಟೂಡೆಂಟ್ ಇದ್ದಾರೆ. ಮಾಸ್ಟರ್ ಕ್ಲಾಸ್ ಬರೀ ಬ್ಲೌಸ್ ಅಷ್ಟೇ ಮಾಡೋದಿಲ್ಲ. ಓಕೆ, ಅದು ಬಿಟ್ಟು ಈಗ ಕಲಿಯೋ ಹೆಣ್ಮಕ್ಳಿಗೆ ಬೇಸಿಕ್ ಇಂದ ಹೇಳ್ಕೊಡ್ಬೇಕು ಅಂತಂದ್ರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬರುತ್ತೆ, 3 ಮಂತ್ ಕೋರ್ಸ್ ಬರುತ್ತೆ. ಓಕೆ, 1 ಮಂತ್ ಇಂಟರ್ನ್ಶಿಪ್ ಬರುತ್ತೆ. ಅದು ವಿತ್ ISO ಸರ್ಟಿಫಿಕೇಟ್ ಮತ್ತೆ ಅಕಾಡೆಮಿ ಸರ್ಟಿಫಿಕೇಟ್ ಎರಡು ಕೊಡ್ತೀವಿ. ವಿತ್ ಸರ್ಟಿಫೈಡ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಆಯ್ತು. ಹೆಂಗಿದೆ ಸರ್? ಈಗ ಬರೋ ಹೆಣ್ಮಕ್ಳಿಗೆ ಅಯ್ಯೋ ತುಂಬಾ ದುಡ್ಡು ಜಾಸ್ತಿ ಆಯ್ತು, ಹೆಂಗ್ ಕಲಿಯೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬೇರೆ ಕಡೆ ಮಾಡೋದಕ್ಕಿಂತ ಇಲ್ಲಿ ಕಡಿಮೆಗೆ ಮಾಡ್ತೀವಿ, ರೀಸನಬಲ್ ಆಗಿ. ಯಾಕಂದ್ರೆ ಇಲ್ಲಿ ಹಳ್ಳಿ ಕಡೆ ಇರೋದ್ರಿಂದ ಬರೋದಕ್ಕೆ ಹೆಣ್ಮಕ್ಳು ಸ್ವಲ್ಪ ಇದ್ ಮಾಡ್ತಾರೆ, ಎಲ್ಲಿ ಜಾಸ್ತಿ ತಗೋಬಿಡ್ತಾರೋ ಎಲ್ಲಿ ಏನು ಮಾಡ್ತೀರಾ. ಓಕೆ, ಆಯ್ತು. ನೆಕ್ಸ್ಟ್ ಬ್ಯಾಚಸ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಯಾವಾಗ ಅವ್ರು ಅಪ್ಲೈ ಮಾಡ್ಬೋದು? ಈ ಮಂತ್ ಅಲ್ಲಿ 9ನೇ ತಾರೀಕಿಲ್ಲ 10ನೇ ತಾರೀಕು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀವಿ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಈ ಮಂತ್ 9th and 10th ಅಲ್ಲಿ. ಓಕೆ, ಈ ಮಂತ್ 9th and 10th ಗೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೇ ಇಂಟ್ರೆಸ್ಟ್ ಇರೋ ಹೆಣ್ಮಕ್ಳು ಕಲಿಬೇಕು, ಹಂಗೆ ಮನೇಲೇ ಇದೀನಿ, ಏನು ಮಾಡಕ್ ಆಗ್ತಾ ಇಲ್ಲ, ಕನ್ಸ್ಗಳು ಹಂಗೆ ಉಳ್ಕೊಂಡಿದೆ ಅಂದ್ರೆ ಪ್ಲೀಸ್ ಬನ್ನಿ. ಇವ್ರ ಹತ್ರ ಬ್ಯಾಚ್ ನ ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವ್ರ ನಂಬರ್, ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಯಾವ್ದೇ ಹೆಣ್ಮಕ್ಳು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ನಿಯರ್ ಬೈ ಇದೆ. ಇಲ್ಲಿ ಹಳ್ಳಿ ಸೈಡ್ ಹೆಣ್ಮಕ್ಳು ಕಲಿಯಕ್ ತುಂಬಾ ಇದ್ ಮಾಡ್ತಾ ಇರ್ತಾರೆ, ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಅಂತ.
ಸೊ ನಿಯರ್ ಬೈ ಇರೋದ್ರಿಂದ ಕಲ್ತು ಈಗಿನ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಮುಂದೆ ಇರ್ಬೇಕು ಅನ್ನೋದು ಎಲ್ರೂ ಆಸೆ. ಸೊ ಹಾಗಾಗಿ ಪ್ಲೀಸ್ ವಿಸಿಟ್. ಓಕೆ ಓಕೆ, ಇವಾಗ ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನ್ ಕ್ಲಾಸಸ್ ಕೊಡ್ತೀನಿ ಅಂತ. ಸೊ ಅದನ್ನ ಹೆಂಗ್ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಹೆಂಗ್ ಸ್ಯಾಟಿಸ್ಫೈ ಆಗ್ತದೆ ಸ್ಟೂಡೆಂಟ್ ಅನ್ನೋದನ್ನ ಕೂಡ ನಾವು ತಿಳ್ಕೊಬೇಕು. ಸೊ ಬನ್ನಿ ನೋಡೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಸೌಮ್ಯ ಅಲ್ಲಿ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಕ್ಲಾಸ್ಗೆ? ಮೇಡಮ್ ನಾನು ಸ್ಟಾರ್ಟ್ ಮಾಡಿ ಇವಾಗ ಒಂದು 2 ವೀಕ್ಸ್ ಆಯ್ತು. 2 ವೀಕ್ಸ್ ಇಂದ. ಎಲ್ಲಿಂದ ಬರ್ತಾ ಇರೋದು? ಇಲ್ಲಿ ಮೈಸೂರು ದಟ್ಕಳಿಂದ ಬರ್ತೀನಿ. ದಟ್ಕಳಿಂದ ಬರ್ತಾರೆ. ಹೇಗ್ ಅನಿಸ್ತಾ ಇದೆ ಕ್ಲಾಸಸ್? ಸರ್ ಹೇಗ್ ಹೇಳ್ಕೊಡ್ತಾ ಇದಾರೆ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮೇಡಮ್. ನಮ್ಗೆ ಏನ್ ಗೊತ್ತಾಗಲ್ಲ ಅಂದ್ರೆ ಪಿನ್ ಟು ಪಿನ್ ಹೇಳ್ಕೊಡ್ತಾರೆ, ಒಂದು ಪಾಯಿಂಟ್ ಟು ಪಾಯಿಂಟ್ ಸಮೇತ ಹೇಳ್ಕೊಡ್ತಾರೆ. ಓಕೆ ಓಕೆ, ನಾವ್ ಇವಾಗ ಗೊತ್ತಾಗಿಲ್ಲ ನೀವು ಸ್ಟಾರ್ಟಿಂಗ್ ಬಿಡಿ, ಇವಾಗ ಮುಂದ್ ಕಲಿಯೋದಿದೆ ಅಂತ ಹೇಳೋದೇ ಇಲ್ಲ. ಓಕೆ, ಅದ್ ಪಾಯಿಂಟ್ ಬರ್ಬೇಕು ಅಂದ್ರೆ ಬರ್ಲೇಬೇಕು, ಅದಕ್ಕೆ ನೀಟಾಗಿ ಹೇಳ್ಕೊಡ್ತಾರೆ. ಈಗ ಎಲ್ಲಿ ತನಕ ಆಗಿದೆ ನಿಮ್ ಕೋರ್ಸ್? ಇವಾಗ ನಮ್ಗೆ ಸ್ಟಾರ್ಟಿಂಗ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ ತಗೊಂಡಿದೀನಿ ನಾನು. ಓಕೆ, ಇವಾಗ ನಾರ್ಮಲ್ ಬ್ಲೌಸ್ 1 ಡಾಟ್ 2 ಡಾಟ್ 3 ಡಾಟ್ 4 ಡಾಟ್ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಇವಾಗ ಹೈ ಕಾಲರ್ ನಿಕ್ಕು ಥಿಯರಿ ಆಗಿದೆ, ಇವಾಗ ಪ್ರಾಕ್ಟಿಕಲ್ ಮಾಡಬೇಕು. ಇನ್ನು ಎಷ್ಟು ಮಂತ್ ಇದೆ ಮೇಡಮ್? ಇದು ಆಕ್ಚುಲಿ 15 ಡೇಸ್ ಕೋರ್ಸ್ ಮೇಡಮ್. ಓಕೆ, ಇವಾಗ ಒಂದು 2 ವೀಕ್ ಆಗಿದೆ, ಇನ್ನೊಂದು 15 ಡೇಸ್ ಮಾಡ್ಬೋದು. ಸ್ಯಾಟಿಸ್ಫ್ಯಾಕ್ಷನ್ ಇದೆ? ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ ಈ ಕೋಚಿಂಗ್ ಸೆಂಟರ್ ಬಂದಿರೋದಕ್ಕೆ? ಖುಷಿ ಅನ್ಸ್ತಾ ಇದೆಯಾ? ನಾನ್ ಕಲಿಯೋದಕ್ಕೆ ತುಂಬಾ ಅನ್ಸ್ತಾ ಇದೆಯಾ? ಮೇಡಮ್ ನಂಗೆ ಕಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅದೇ ತರ ತುಂಬಾ ಸಪೋರ್ಟ್ ಮಾಡ್ತಾರೆ, ಮಾಡ್ತೀರಾ ಮಾಡಿ, ಹಿಂಗೆ ಬರ್ಬೇಕು ಅಂತ ನೀಟಾಗಿ ಹೇಳ್ಕೊಡ್ತಾರೆ. ಯಾವ್ದೇ ಕಾರಣಕ್ಕೂ ಒಂದ್ಸಲ ಹೇಳ್ಕೊಟ್ನಲ್ಲ ಓಕೆ ಅಂತ ಹೇಳೋದಿಲ್ಲ, ನಾವ್ ಎಷ್ಟೇ ಸಲ ಕೇಳಿದ್ರು ನೀಟಾಗಿ ಹೇಳ್ಕೊಡ್ತಾರೆ. ಓಕೆ ಆಯ್ತು. ನೀವೇ ಕೇಳ್ತಾ ಇರ್ಬೋದು ಅವ್ರ ರಿವ್ಯೂ ಹೆಂಗಿದೆ ಅಂತ. ಸೊ ಯಾವ್ದೇ ಹೆಣ್ಮಕ್ಳು ನೋಡ್ತಾ ಇದ್ರೆ ಪ್ಲೀಸ್ ವಿಸಿಟ್ ಮಾಡಿ. ಇದೇ ತರ ಇವ್ರೊಬ್ರೆ ಅಂತಲ್ಲ, ಎಷ್ಟೋ ಜನ ಇರ್ತೀರಾ, ಮನೇಲೆ ಕೂತಿರ್ತೀರಾ, ಕಲಿಬೇಕು ಅನ್ನೋ ಆಸೆಗಳು ಹಂಗೆ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಬ್ರನ್ನು ಕೂಡ ಕೇಳೋಣ, ಅವ್ರಿಗೆ ಏನ್ ಅನಿಸ್ತು ಅಂತ ಕೇಳೋಣ. ಇವಾಗ ನೆಕ್ಸ್ಟ್ ಸ್ಟೂಡೆಂಟ್ ನ ಮಾತಾಡ್ಸೋಣ. ಮೇಡಮ್ ನಿಮ್ಮ ಹೆಸರು? ಪ್ರಿಯಾ. ಎಲ್ಲಿಂದ ಬರೋದು? ಟಿ.ಕೆ. ಲೆವೆಟಿಂದ ಬರೋದು. ಎಷ್ಟು ದಿನದಿಂದ ಜಾಯ್ನ್ ಆಗಿದ್ದೀರಾ? 2 ವೀಕ್ಸ್ ಆಗಿದೆ. ಎಷ್ಟು ಕೋಚಿಂಗ್ ಮುಗಿಸಿದೀರಾ? ಎಷ್ಟು ತನಕ ಬಂದಿದೆ? 5 ದಿನಕ್ಕಂತ ಬಂದಿದ್ದಾರೆ. 5 ದಿನ. 2 ಡಾಟ್ 3 ಡಾಟ್ 4 ಡಾಟ್ ಇಂದ ಬ್ಲೌಸ್ ಕಂಟಿನ್ಯೂ ಕ್ಲೋಸ್ ಆಯ್ತು. ಇವಾಗ 5 ದಿನಕ್ಕೆ ಹೇಳ್ಕೊಡ್ತಾರೆ. ಹೆಂಗ್ ಅನ್ಸ್ತದೆ ಸರ್? ಹೇಗೆ ಹೇಳ್ಕೊಡ್ತಾ ಇದಾರೆ? 2-3 ಕಡೆ ಕ್ಲಾಸ್ ಹೋಗಿದ್ದೆ. ಓಕೆ, ತುಂಬಾ ಜನ ಇರ್ತಾ ಇದ್ರು. ಹೌದು. ನಾವ್ ಏನಾದ್ರು ಡೌಟ್ ಕೇಳ್ಬೇಕು ಅಂತ ಅಂದ್ರೆ ಇಲ್ಲ ಹಿಂಗ್ ಮಾಡಿ ಅಂತ ಹೊಂಟೋಗ್ತಾ ಇದ್ರು. ನನ್ಗೆ ಅಷ್ಟ ಆಗ್ತಾನೆ ಇರ್ಲಿಲ್ಲ ತಿಳ್ಕೊಳ್ಳೋದಕ್ಕೆ. ಅಂದ್ರೆ ನಾನು ಓದಿರೋದು 8ನೇ ಕ್ಲಾಸ್, ಹಂಗಾಗಿ ಗೊತ್ತಾಗ್ತಾ ಇರ್ಲಿಲ್ಲ ಯಾವ ತರ ಏನು ಅಂತ. ಅದು ಈಗ +1 ಮಾಡ್ಬೇಕು, ಇದು ಕ್ವಾರ್ಟರ್ ಇಂಚ್ ತಗೋಬೇಕು, ಅದೆಲ್ಲ ನೀಟಾಗಿ ಹಿಂಗೆಲ್ಲ ಹಿಂಗೆ. ಈಗ ಅವ್ರಿಬ್ರಿಗೂನು ಓದಿದಾರೆ, ಅವ್ರಿಗೆ ಗೊತ್ತಾಗುತ್ತೆ. ನಮ್ಗೆ ಹೆಂಗೆ ಗೊತ್ತಿಲ್ಲ ಅಂತ ಅಂದಾಗ ಇಲ್ಲ ಮೇಡಮ್ ಹಿಂಗೆಲ್ಲ ಹಿಂಗ್ ಮಾಡಿ ಈ ತರ ಮಾಡಿ ಅಂತ ಹೇಳ್ಕೊಡ್ತಾರೆ. ತುಂಬಾ ಖುಷಿ. ನಂಗೂ ನೀವು ಕೇಳಿದ್ ನೋಡಿ ನನಗ್ ತುಂಬಾ ಖುಷಿ ಅನಿಸ್ತಾ ಇದೆ. ಇದನ್ನ ನೀವು ಮೇನ್ ಅನ್ಕೋತಾ ಇರ್ಬೋದು. ಎಲ್ಲಾ ಕೋಚಿಂಗ್ ಸೆಂಟರ್ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರಾ, ತುಂಬಾ ಸ್ಟೂಡೆಂಟ್ಸ್. ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ ಅಂತಂದ್ರೆ ಒಬ್ರನ್ನೇ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ. ಈಗ ಹೆಂಗ್ ಹೇಳ್ತಾರೆ ಅಂದ್ರೆ ಗುಂಪಲ್ಲಿ ಮಾಡೋದನ್ನ ಏನ್ ಅರ್ಥ ಆಗತ್ತೆ? ಸೊ ನೀವು ಕಮ್ಮಿ ಮಾಡ್ಕೊಂಡು ಹೋಗ್ತೀರಾ, ಬ್ಯಾಚಸ್ ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡ್ದಾಗ್ಲೇನೆ ಕಲ್ಸಕ್ ಆಗೋದು. ಇವಾಗ 3 ಇರ್ಲಿ 30 ಜನ ಇರ್ಲಿ, ಬಟ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ನಾನ್ ಹೇಳೋದು ಅಷ್ಟೇ, ತುಂಬಾ ಜನ ಸೇರ್ಸೋದ್ರಿಂದ ಅಂತಲ್ಲ, ಬಟ್ ಹೆಂಗೆ ನಾವು ಕಲಿಸ್ತೀವಿ, ಹೇಗೆ ಅವ್ರು ತಿಳ್ಕೊತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ತುಂಬಾ ಎಕ್ಸಾಂಪಲ್ ಇವ್ರು ಅನ್ಸ್ತು ನಂಗೆ. ತುಂಬಾ ಕಡೆ ಕೇಳಿ ಕೊನೆಗೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಏನ್ ಹೇಳ್ಕೊಡ್ತಾ ಇದ್ದೀರಾ? ಓಕೆ, ಫಿನಿಶಿಂಗ್ ಮಾಡಿರೋದು. ಇದೊಂದು ಸ್ಲೀವ್ಸ್ ಬ್ಯಾಕ್ ಡಿಸೈನ್ ಬಂದಿದೆ. ಇದನ್ನೆಲ್ಲ ಪೂರ್ತಿ ಇನ್ನರ್ ಫಿನಿಶಿಂಗ್ ಬರುತ್ತೆ, ಹೆಮ್ಮಿಂಗ್ ಏನು ಬರಲ್ಲ ಇದ್ರಲ್ಲಿ. ಇನ್ನರ್ ಫಿನಿಶಿಂಗ್ ಸ್ಟೈಲ್ ಅಲ್ಲೇ ಹೇಳ್ಕೊಡ್ತಿರೋದು. ಮೇಡಮ್ ಹೆಂಗ್ ನಡೀತಾ ಇದೆ? ಯಾವ್ದು ಸ್ಟಿಚ್ ಮಾಡ್ತಿದ್ದೀರಾ? ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡ್ತಾ. ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಇಲ್ಲಿಗೆ ಸೇರ್ಕೊಂಡು ಎಷ್ಟು ದಿನ ಆಯ್ತು? 2 ವೀಕ್ಸ್ ಆಗಿದೆ. ಎಷ್ಟು ಕೋಚ್ ಮುಗ್ಸಿದೀರಾ? ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗ್ಸಿದೀರಾ? ಹೇಗ್ ಅನ್ಸ್ತಾ ಇದೆ ಸರ್? ಹೇಗೆ ಹೇಳ್ಕೊಡ್ತಾ ಇದಾರೆ? ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ಆಯ್ತು ಸರ್. ಯಾವ್ಯಾವ ಕ್ಲಾಸಸ್ ನಡೆಸ್ತಾ ಇದೀರಾ? ಮೇಡಮ್ ನಮ್ದು ಇಲ್ಲಿ ಬಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮತ್ತೆ ಪ್ಯಾಟರ್ನ್ ಮೇಕಿಂಗ್ ಕ್ಲಾಸ್ ಮತ್ತೆ ಮಾಸ್ಟರ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀನಿ ಮೇಡಮ್. ಇವಾಗ ಸ್ಟಾರ್ಟ್ ಮಾಡಿದ್ವಿ ಮಾಸ್ಟರ್ ಕ್ಲಾಸ್. ಅದ್ರಲ್ಲಿ ಏನೇನ್ ಇರುತ್ತೆ ಸರ್ ಕೋಚಿಂಗ್ ಅಲ್ಲಿ? ಏನೇನ್ ಈಗ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಇರೋದ್ರಿಂದ ಬರೀ ಬ್ಲೌಸ್ ಆಗಿರೋಂತ 5 ಪ್ಯಾಟರ್ನ್ ಮಾತ್ರ ಹೇಳ್ಕೊಡ್ತೀವಿ. 5 ಪ್ಯಾಟರ್ನ್ ಅಲ್ಲಿ ಅದರಲ್ಲಿ ಒಂದೊಂದು ಪ್ಯಾಟರ್ನ್ಗೂ 2 ತರ ಭಾಗ ಮಾಡ್ಕೊಂಡಿರ್ತೀವಿ ಮೇಡಮ್. ಒಂದು ಪ್ಯಾಟರ್ನ್ ಅಲ್ಲಿ 2 ತರ 3 ತರ ಡಿಸೈನ್ ಗಳು ಹೇಳ್ಕೊಡ್ತೀವಿ. ಟೋಟಲ್ 9 ಪ್ಯಾಟರ್ನ್ ಹೇಳ್ಕೊಡ್ತೀವಿ ಬ್ಲೌಸ್ ಅಲ್ಲಿ, ಬ್ಲೌಸ್ ಪ್ಯಾಟರ್ನ್ ಅಲ್ಲಿ. ಇನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬಂದ್ರೆ ಒಂದು ಸಿಲೆಬಸ್ ಅಂತ ಮಾಡಿರ್ತೀವಿ. ಬ್ಲೌಸ್, ಡ್ರೆಸ್, ಫ್ರಾಕ್ ಮತ್ತೆ ಗೌನ್ಸ್ ಎಲ್ಲಾ ತರದ್ ಇರುತ್ತೆ ಮೇಡಮ್ ಅವೈಲಬಲ್. 3 ಮಂತ್ ಕೋರ್ಸ್ ಇರುತ್ತೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್. 1 ಮಂತ್ ಇಂಟರ್ನ್ಶಿಪ್ ಇರುತ್ತೆ.
ಬರೀ ಕೋಚಿಂಗ್ ಆಗ್ತಾ ಇರತ್ತಾ ಇಲ್ಲಾಂದ್ರೆ ಹೊಸದಾಗಿ ಯಾರಾದ್ರೂ ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕಾಗಿ ಕಸ್ಟಮೈಸ್ ಮಾಡ್ತೀವಿ. ಕಸ್ಟಮೈಸ್ ಕೂಡ ಇದೆ, ಹೌದು. ಯಾವ್ದೇ ರೀತಿ ಏನು ಇದಿಲ್ಲ, ಎಲ್ಲ ಬ್ರೈಡ್ ಇಂದ ತರ ಹಿಡಿದು ತಗೊಳ್ತೀವಿ. ಎಲ್ಲರಿಗೂ ಎಲ್ಲ ಲೇಡೀಸ್ ಅಲ್ಲಿ ಏನೇನ್ ಬರುತ್ತೆ ಅದೆಲ್ಲ ಸ್ಟಿಚ್ ಮಾಡ್ಕೊಡ್ತೀನಿ. ಓಕೆ ಸರ್, ಆಯ್ತು. ಹೆಂಗೆ ಇವಾಗ ಕ್ಲಾಸಸ್ ಎಲ್ಲ ಜಾಯಿನ್ ಆಗೋರಿಗೆ ಹೆಂಗೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಮತ್ತೆ ಎಲ್ಲಿ ಅಡ್ರೆಸ್ ವಿತ್ ಯಾವ ರೀತಿ ಕಾಂಟ್ಯಾಕ್ಟ್ ಬರೋದು ನಿಮ್ಗೆ? ನಮ್ಗೆ ಆನ್ಲೈನ್ ಇಂದನೂ ಬರುತ್ತೆ, ಇಲ್ಲ ಗೊತ್ತಿರೋರ್ ಕಡೆಯಿಂದನೂ ಬರುತ್ತೆ ಜಾಸ್ತಿ. ಇವಾಗ ಪ್ರಮೋಟ್ ಆಗಿರೋದ್ರಿಂದ ಇವಾಗ ಹೆಣ್ಮಕ್ಳು ಹೇಗೆ ನಿಮ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಕ್ಲಾಸಸ್ ಹೇಗೆ ಸೇರ್ಕೊಳ್ಳೋದು? ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್. Contact ಮಾಡ್ಬೋದಾ? ಆನ್ಲೈನ್ ಇಂದಾನೆ ಮಾಡ್ಕೋಬಹುದು, ಕಾಂಟ್ಯಾಕ್ಟ್ ಮಾಡ್ಬೋದು. ಜಸ್ಟ್ ಸ್ಟೈಲ್ಗೂ ಇದ್ ಮಾಡಿದೀವಿ, ಜಸ್ಟ್ ಸ್ಟೈಲ್ ಇಂದಾನು ಬರ್ಬೋದು. ಎನಿ ಟೈಮ್ ಯಾವಾಗ್ಲೂ ಇದ್ ಮಾಡ್ಬೋದು. ಏನೇ ಕಾಂಟ್ಯಾಕ್ಟ್ ಆಗ್ಲಿ ಏನೇ ತಿಳ್ಕೊಬೇಕು ಅಂತಂದ್ರೆ ಪ್ಲೀಸ್ ವಿಸಿಟ್ ಮಾಡಿ ತನಿಷ್ಕಾ ಫ್ಯಾಷನ್ ಅಕಾಡೆಮಿ ಅಂಡ್ ಬೋಟಿಕ್. ಥ್ಯಾಂಕ್ ಯು. ಪ್ಲೀಸ್ ವಿಸಿಟ್ ದ ಶಾಪ್.